ಹಾಯ್ ಎಲ್ಲರೂ ನಮಸ್ಕಾರ. ನಾನು ಬಳ್ಳಾರಿಯಿಂದ ಗಣೇಶ್ ಅಂತೇಳಿ ಮಾತಾಡ್ತಿರೋದು. ಇವತ್ತಿನ ದಿನ ನಮ್ಮ ಯಶ್ ಬಾಸ್ ಬರ್ತಡೇ ಪ್ರಯುಕ್ತ ನಾವು ಬಳ್ಳಾರಲ್ಲಿ ಕನಕದುರ್ಗ ಮಡಲಿ ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ. ನಾವು ಹಾಗೂ ಯಶ್ ಬಾಸ್ ಫ್ಯಾನ್ಸ್ ಎಲ್ಲ ಸೇರಿ ಈ ಸರಿ ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ. ಹಾಗೆ ನಮ್ಮ ಯಶ್ ಬಾಸು ಇವತ್ತಿನ ದಿನ ಹುಟ್ಟಿದ ಕಾರಣದಿಂದಾಗಿ ಕನಕದುರ್ಗಮ್ಮ ಗುಡಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ವಿಶೇಷ ಪೂಜೆನೂ ಮುಗೀತು. ಹಾಗೆ ನಮ್ಮ ಯಶ್ ಬಾಸಿಗೆ ಕನಕದುರ್ಗಮ್ಮವ, ಬಳ್ಳಾರಿ ಕನಕದುರ್ಗಮ್ಮವ ಹಾಗೂ ಮೈಸೂರು ಚಾಮುಂಡೇಶ್ವರಿ ದೇವರು 100 ವರ್ಷ ಚೆನ್ನಾಗಿ ಆರೋಗ್ಯ ಆಯಸ್ಸು ಕೊಟ್ಟಿರಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ. ನಮ್ಮ ಯಶ್ ಬಾಸು ಇವಾಗ ನೆಕ್ಸ್ಟು ಮಾರ್ಚಲ್ಲಿ 19ಕ್ಕೆ ಟಾಕ್ಸಿ ಫಿಲಿಮ್ ಬರ್ತಾಯಿದೆ. ಇದು ಬರೀ ಫಿಲಿಮ್ ಅಲ್ಲ, ಇಡೀ ಒಳ್ಳೆ ತಿರುಗಿ ನೋಡ್ಬೇಕು, ಆ ಥರ ಸೆಲೆಕ್ಟ್ ಹೊಡಿಬೇಕು, ಆ ಥರ ಫಿಲಿಮ್ ಮಾಡೋರೆ. ಯಶ್ ಬಾಸ್ ಅಂದ್ರೇ ಒಂಥರ ಸ್ಟಾರ್ ಇದ್ದಂಗೆ. ಸೊ ನಮ್ಮ ಪಾಲಿನ ದೇವರವರು. ನಾವು ಇವತ್ತಿನಂತಲ್ಲ, ನಾವು ಮನೆಯಿಂದ ಫ್ಯಾನ್ ಆದಾರಲ್ಲ, KGF ಫಿಲಿಮ್ ನೋಡಿ ಫ್ಯಾನ್ ಆದಾರಲ್ಲ. ನಾವು ಯಶ್ ಬಾಸ್ ಅವರು ಫಿಲಿಮ್ ಇಂಡಸ್ಟ್ರಿಗೆ ಯಾವಾಗ ಎಂಟ್ರಿ ಆದರು ಅವಾಗಿಂದ ಫ್ಯಾನ್ ಆದ್ರೆ ನಾವು. ಹಾಗೆಯೇ ನಮ್ಮ ಯಶ್ ಬಾಸ್ ಅಂದ್ರೇ ಒಂಥರ ಎಷ್ಟೋ ಫ್ಯಾನ್ಸ್ಗಳಿಗೆ ದೇವ್ರ ಥರ ಅವರು, ದೇವ್ರ ಥರ ಪೂಜೆ ಮಾಡ್ತಾರೆ. ಸೊ ಯಶೋ ಮಾರ್ಗದಿಂದ ಎಂಟ್ರಿ ಆದವರು. ಹಾಗೆ ಎಷ್ಟೋ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ತುಂಬಾ ಹೆಲ್ಪ್ ಮಾಡ್ಯವ್ರೆ. ಬಟ್ ಅವರು ಹೇಳ್ಕೊಂಡಿಲ್ಲ, ವಿಡಿಯೋದಲ್ಲಿ ಬಂದಿಲ್ಲ, ಆ ಥರ ಹೆಲ್ಪ್ ಮಾಡೋರೆ. ಎಷ್ಟೋ ಜನ ಹೇಳ್ತಿದ್ರು ಯಶೋ ಮಾರ್ಗ ಮುಗೀತು, ಬೆಳೆದ್ಬಿಟ್ರು, ಅದೆಲ್ಲ ಮುಗೀತು ಅಂತ ಹೇಳ್ತಾರೆ. ಅದು ಇವಾಗಲೂ ಮಾಡ್ತಾಯಿದ್ದಾರೆ, ಕಂಟಿನ್ಯೂ ಇವಾಗಲೂ ಇದೆ. ಅದೆಲ್ಲ ಹೇಳ್ಕೊಂಡಿಲ್ಲ. ನಾವು ಅವ್ರ ಫ್ಯಾನ್ಸ್ ಆಗಿ ನಾವು ಇವಾಗಲೂ ಮಾಡ್ತಿದ್ದೀವಿ. ನಾನು ಎಷ್ಟೋ ಹೆಲ್ಪ್ ಮಾಡ್ತೀನಿ ನಮ್ಮ ಬಾಸ್ ಹೆಸರಲ್ಲಿ. ಎಷ್ಟೋ ಬಡವರಿಗೆ ಮನೆ ಕೊಟ್ಕೊಟ್ಟಿದ್ದೀನಿ. ನಾವು ಎಷ್ಟು ಬಾಸ್ ನಾವು ಇವಾಗಲೇ ಫ್ಯಾನ್. ಇವತ್ತಿಂದ ನಾವು ಬರೀ ಬೆಳಿಗ್ಗೆ ಸ್ಟೇಟಸ್ ಹಾಕೋರು ಫ್ಯಾನ್ ಅಲ್ಲ ನಾವು. ಸಂಜೆವರೆಗೆ ಅಭಿಮಾನ ಅಲ್ಲ ಬಾಸ್, ಸಾವಿರ ಅಭಿಮಾನ ನಾವು ಯಾವತ್ತಿದ್ದೀರೋ. ನಿಮಗೋಸ್ಕರ ಪ್ರಾಣ ಕೊಡ್ತೀವಿ ನಾವು, ಆ ಥರ ಅಭಿಮಾನಿ. ಜೈ ಯಶ್ ಬಾಸ್, ಜೈ ಟಾಕ್ಸಿ. ಯಶ್ ಬಾಸ್ಗೆ ಜೈ, ಯಶ್ ಬಾಸ್ಗೆ ಜೈ, ಯಶ್ ಬಾಸ್ಗೆ ಜೈ. ಬ್ಲಡ್ ಕೊಟ್ಬಿಟ್ಟು ಬಂದ್ರಲ್ಲ, ಈಗ ನಿಮ್ಗೆ ಏನು ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗುತ್ತಂದರೆ ನಮ್ಮ ಬಾಸ್ಗೆ ಒಳ್ಳೇದಾದಂಗೆ ಮೇಡಮ್. ತುಂಬ ಖುಷಿ ಆಗ್ತಿದೆ. ಮಾತೇ ಬರ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ಇವತ್ತು. ಯಾಕಂದರೆ ನಮ್ಮ ಬಾಸ್ ಬರ್ತಡೇ ಐತೆ. ನಮ್ಮ ಬಾಸು ಹೇಳಿರೋದೊಂದೇ, ತಲೆ ತೆಗ್ಸಿ ಕೆಲಸ ಯಾವತ್ತು ಮಾಡಬಾರ್ದು ಅಂತ ಹೇಳಿದ್ದಾರೆ ಅವರು. ಹಂಗೆ ನಾವು ನಡ್ಕೊತಾ ಇದ್ದೀವಿ. ಈ ಬ್ಯಾನರ್ ಹಾಕ್ಸಿ, ಕಟೌಟ್ ಹಾಕ್ಸಿ, ಅದರಿಂದ ಎಲ್ಲರೂ ಇದಾಗಿದೆ. ಸುಮ್ಮನೆ ಅದ್ರ ಬದಲು ಒಂದು ಸ್ವಲ್ಪ ಅನ್ನದಾನ, ರಕ್ತದಾನ ಇಂಥದ್ದೆಲ್ಲ ಮಾಡಿದರೆ ಇನ್ನು ನಾಲ್ವರಿಗೆ ಒಳ್ಳೇದಾಗುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಜೈ ಯಶ್ ಬಾಸ್, ಜೈ ರಾಕೆಂಟರ್ ಯಶ್ ಬಾಸ್. ಸರ್ ನಿಮ್ಗೇನು ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನಮ್ಮ ಗಣೇಶ್ ಬ್ರೋ ಅವರು ಕರ್ನಾಟಕದಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾರು ಮಾಡಿದ್ದಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಜಾಸ್ತಿ ಖುಷಿ ಆಯಿತು. ನಾವು ವೀಡಿಯೋ ನೋಡಿ ಫಸ್ಟ್ ಲೈಕ್ ಕೊಟ್ಟಿದ್ದು ನಾವೇ. ಅದಕ್ಕೆಂದೇ ಬಂದು ಫಸ್ಟ್ ಬ್ಲಡ್ ನಾನೇ ಮಾಡೋಣ ಅಂದ್ಕೊಂಡೆ. ಅದಕ್ಕೆ 8 ಬಂದು ಇಲ್ಲಿ ನಿಂತ್ಕೊಂಡಿದ್ದೆ. ತುಂಬ ಖುಷಿ ಆಗ್ತಿದೆ. ಇದರಿಂದ ರಕ್ತದಾನ ಮಾಡೋದು ಒಂದು 4 ಜನ ಪ್ರಾಣ ಆದರೂ ಉಳಿಬೋದು ಅಂತ ಅಂದ್ಕೊಂಡು ಫಾರ್ ದ ಫಸ್ಟ್ ಟೈಮ್ ನಾವು ಕೂಡ ಕೊಡ್ತಾಯಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನೀವೆಲ್ಲ ಇವರಿಗೆ ಗಣೇಶ್ ಸರ್ ಅವ್ರಿಗೆ ಹೇಳ್ಬೇಕು ಅಂತಂದರೆ ಏನು ಹೇಳ್ತೀರಾ? ಗಡಿ ಸಾರಿಗೆ ಮೇಡಮ್ ಏನು ಹೇಳ್ಬೇಕಂದ್ರೆ, ಎಲ್ಲರಿಗೂ ನಾಳೆ ಬಡವ್ರ ಮಕ್ಕಳಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲರೂ ಬೆಳಿಬೇಕು. ನಮ್ಮ ಮಾತೇ ಬರ್ತಿಲ್ಲ ಮೇಡಮ್ ಬಾಸ್ ಬಗ್ಗೆ. ಹೌದು, ಗಣೇಶ್ ಸರ್ ಅವ್ರ ಬಗ್ಗೆ ಹೇಳಕ್ಕೆ ಮಾತೇ ಬರ್ತಿಲ್ಲ ಅಲ್ವಾ? ನೀವೇನು ಹೇಳ್ತೀರಾ ಸರ್? ಅವರು ಹೇಳೋಕ್ಕೆ ಮಾತೇ ಬರ್ತಿಲ್ಲ ಮೇಡಮ್. ಪದಗಳ ವರ್ಣಿಸೋಕ್ಕೆ ಸಾಲದು. ಅವರು ಏನಕ್ಕೆ ಅಂತಂದರೆ ಪ್ರತಿ ವರ್ಷ ಅವರು ಯಶ್ ಬಾಸ್ ಅವರ ಬರ್ತಡೇಗೆ ಬೇರೆಯವ್ರ ಮನೆಗೆ ಹೋಗಿ ಮನೆ ಕಟ್ಸೋದು, ಏನೇನು ಬೇಕು ಎಲ್ಲ ಸವಲತ್ತುಗಳು ಮಾಡಿಕೊಟ್ಟಿದ್ದಾರೆ. ಇನ್ನು ಏನು ಹೇಳಿದ್ರು ಇನ್ನೂ ಸಾಲದೇನೆ, ಅದನ್ನು ಕಮ್ಮಿನೇ ಹೇಳಿದ್ರು ಕೂಡ ನಾವು ಕೂಡ ಎಷ್ಟೋ ಮಾಡಿದ್ವಿ. ಬಟ್ ಇವರಷ್ಟು ಬಳ್ಳಾರಿ ಯಾರು ಮಾಡಿಲ್ಲ. ಇವ್ರನ್ನ ಇನ್ನೂ ಜಾಸ್ತಿ ಎತ್ತರ ಕರ್ಕೊಂಡೋಗೋಣ ಅಂತ ಈ ಮೂಲಕ ತಿಳಿಸ್ತೀವಿ ಮೇಡಮ್. ನಾವು ಯಶ್ ಬಾಸ್ ಅಭಿಮಾನಿಗಳು ಬಳ್ಳಾರಿ ಈ ಥರ ಹಮ್ಮಿಕೊಳ್ಳೋದು ಎಲ್ಲರೂ ಖುಷಿ ಆಗಿದೆ. ನಾವು ಯಶ್ ಬಾಸ್ ಅಭಿಮಾನಿಗಳು ಅಂತಲ್ಲ, ಯಾವುದೇ ಕನ್ನಡ ಹೀರೋ ಅಭಿಮಾನಿಗಳು ಬಂದು ಬ್ಲಡ್ ಕೊಡುವುದಿಲ್ಲ. ನಾವು ಯಶ್ ಬಾಸ್ ಅಭಿಮಾನಿಗಳಿಗೆ ನಾವೆಲ್ಲ ಹೀರೋಗಳು ಸಪೋರ್ಟ್ ಮಾಡ್ತೀವಿ. ನಮ್ಮ ಬಾಸ್ ಹೇಳಿದಂಗೆ ಕರ್ನಾಟಕದ ಎಲ್ಲ ಹೀರೋಗಳಿಗೂ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ನಾನು ಒಬ್ಬ ಯಶ್ ಬಾಸ್ ಅಭಿಮಾನಿಯಾಗಿ ನನಗೂ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ತುಂಬ ಇಷ್ಟ ಮೇಡಮ್. ಅವ್ರು ಟ್ಯಾಟೂ ಹಾಸ್ಕೊಂಡಿದ್ದೀನಿ. ನನಗೆ ಯಶ್ ಬಾಸ್
ಯಶ್ ಬಾಸು ಪುನೀತ್ ರಾಜ್ಕುಮಾರ್ ಸರ್ ಭಾಳ ಇಷ್ಟ. ಕನ್ನಡದ ಎಲ್ಲ ಹೀರೋಗಳು ನಾವು ಸಪೋರ್ಟ್ ಮಾಡ್ತೀವಿ. ಯಾವತ್ತು ಯಾವ ಹೀರೋಗಳೇ ಆಯಿತು ನಾವು ಬ್ಯಾಡ್ ಕಮೆಂಟ್ ಹಾಕಿಲ್ಲ, ಯಾವುದೇ ರೀತಿ ಇದು ಮಾಡಿಲ್ಲ. ನಾವು ನಮ್ಮ ಹೀರೋಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲ ಕರ್ನಾಟಕದ ಎಲ್ಲ ಹೀರೋಗಳಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀವಿ. ನಮ್ಮ ಯಶ್ ಬಾಸ್ ನಮ್ಗೆ ಅದೇ ಕೊಟ್ಟಿದ್ದಾರೆ. ನಮ್ಮ ಅಭಿಮಾನಿ ಅನ್ಸ್ಕೊಂಡವರು ಯಾರಿಗೂ ಕೆಟ್ಟದಾಗಿ ಕಮೆಂಟ್ ಮಾಡಬೇಡ್ರಿ, ಕೆಟ್ಟದಾಗಿ ಬೇಡಬೇಡ್ರಿ, ಎಲ್ಲರೂ ಒಳ್ಳೇದೇ ಬಯಸ್ರಿ. ನಾವು ಯಶ್ ಅಣ್ಣ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ ಆಗಿರ್ತೀವಿ, ಎಲ್ಲರೂ ಒಳ್ಳೇದೇ ಬಯಸ್ತೀವಿ. ಈ ಕಾರ್ಯಕ್ರಮ ಒಳ್ಳೇದೇ ಮೇಡಮ್. ಗಣೇಶ್ ಅಣ್ಣ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಮ್ಮ ಬಳ್ಳಾರಿ ಎಲ್ಲರೂ ಭಾಳ ಖುಷಿ ಆಗ್ತಿದೆ ಮೇಡಮ್. ಇದೇ ಥರ ಕಾರ್ಯಕ್ರಮ ಇನ್ನೂ ಮುಂದೆ ಬರ್ತೀವಿ, ಇದೇ ಥರ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಗಣೇಶ್ ಮಾತಾಡ್ತಿರೋದು. ಇವತ್ತಿನ ದಿನ ನಮ್ಮ ಯಶ್ ಬಾಸ್ ಹುಟ್ಟಿದಬ್ಬ ಪ್ರಯುಕ್ತ ನಾವು ಫ್ಯಾನ್ಸು, ಡೈರೆಕ್ಟ್ ಫ್ಯಾನ್ಸ್. ನಾನು ಆ್ಯಕ್ಚುಲಿ KGF ಫಿಲ್ಮು ಮೊನ್ನೆ ಫಿಲ್ಮ್ ನೋಡಿ ಫ್ಯಾನ್ ಅದನ್ನಲ್ಲ. ನಾವು ನಮ್ಮ ಯಶ್ ಬಾಸ್ ಫಿಲ್ಮ್ ಎಂಟ್ರಿ ಯಾವಾಗಾದ್ರೂ ಅವಾಗಿಂದ ಫ್ಯಾನ್ ಅದ ನಾನು. ನಮ್ಮ ಕನಕದುರ್ಗಮ್ಮ, ನಮ್ಮ ಬಳ್ಳಾರಿರುವಂಥ ಕನಕದುರ್ಗಮ್ಮ ಹುಡಿ ಆಶೀರ್ವಾದದಿಂದ ನಮ್ಮ ಯಶ್ ಬಾಸ್ 100 ವರ್ಷ ಆರೋಗ್ಯ ಆಯಸ್ಸು ಕೊಟ್ಟಿರಲಿ, ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಮೈಸೂರು ಚಾಮುಂಡೇಶ್ವರಿ ಕೂಡ 100 ವರ್ಷ ಆಯಸ್ಸು ಕೊಟ್ಟಿರಲಿ ಅಂತ ಆ ತಾಯಿಯಲ್ಲಿ ಕೇಳ್ಕೊಳ್ತಿದ್ದೀನಿ. ಹಾಗೆ ನಾವು ಎಷ್ಟೋ ಜನ ಕೇಕು ಆಮೇಲೆ ಬ್ಯಾನರು ಹಾಲು ಹಾಕಿ ವೇಸ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ನಾವು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿ ನಾವು ಯಶ್ ಬಾಸ್ ಹುಟ್ಟಿದಬ್ಬ ಪ್ರಯುಕ್ತ ನಾವು ಬ್ಲಡ್ ಕಮ್ ಹಮ್ಮಿಕೊಂಡಿದ್ದೀವಿ. ಸೊ 100 ವರ್ಷ ಚೆನ್ನಾಗಿರ್ಬೇಕು ನಮ್ಮ ಯಶ್ ಬಾಸು. ಹಾಗೆ ಮಾರ್ಚ್ 19ಕ್ಕೆ ಟಾಕ್ಸಿ ಫಿಲ್ಮ್ ಬರ್ತಿದೆ. ಆ ಟಾಕ್ಸಿ ಫಿಲ್ಮ್ ಅನ್ನೋದು ಬರೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡೇ ತಿರುಗಿ ನೋಡ್ಬೇಕು, ಆ ಥರ ಮಾಡೋರೆ. ಇವಾಗ ನಾನು ಟ್ರೀಸರ್ ನೋಡ್ಕೊಂಬಂದೆ, ಆ ಟ್ರೀಸರಲ್ಲಿ ಗೊತ್ತಾಗುತ್ತೆ ಇಡೀ ವರ್ಲ್ಡೇ ನೋಡಿ ಸೆಲೆಬ್ರೇಟ್ ನೋಡ್ಬೇಕು ನಮ್ಮ ಯಶ್ ಬಾಸ್ಗೆ, ಆ ಥರ ಮಾಡೋರೆ. ಯಾವತ್ತಿದ್ರು ನಾವು ನಾವು ಬೆಳಗ್ಗೆ ಸ್ಟೇಟಸ್ ಹಾಕಿ ರಾತ್ರಿ ಮರೆಯೋಲ್ಲ, ಸಂಜೆವರೆಗೂ ಅಭಿಮಾನ ಅಲ್ಲ, ಸಾಯೋರು ಅಭಿಮಾನಿ. ಇಷ್ಟಕ್ಕೆ ಇಷ್ಟಪಡ್ತೀನಿ. ಯಾವತ್ತಿದ್ರು ನಿಮ್ಮ ಯಾವತ್ತಿದ್ರು ನಾವು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ನಾವು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ಯಾವತ್ತಿದ್ರು ನೀವು ನಮ್ಮ ದೇವರಿದ್ದಂಗೆ, ನಾವು ದೇವ್ರ ಥರ ಪೂಜೆ ಮಾಡ್ತೀವಿ. ಯಾವತ್ತಿದ್ರು ನಾವು ಪ್ರಾಣ ಹೋದ್ರೆ ಬಿಟ್ಕೊಡಲ್ಲ, ಕೊನೆ ಉಸಿರಿವರೆಗೂ ಜೊತೆಗಿರ್ತೀವಿ. ನೀವು ಏನೇ ಮಾಡಲಿ ನಾವು ನಿಮ್ಮ ಜೊತೆಗಿರ್ತೀವಿ. ಯಾವತ್ತಿದ್ರು ನೀವು ನಮ್ಮ ದೇವರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಯಶ್ ಬಾಸ್, ಜೈ ಟಾಕ್ಸಿಕ್. ಆ್ಯಕ್ಚುಲಿ ನಂದು ಓ ನೆಗೆಟಿವ್ ಪಾಸಿಟಿವ್ ಬಂದುಬಿಟ್ಟು ಓ ನೆಗೆಟಿವ್ ಬ್ಲಡ್ ನಂದು. ಸೊ ಆಲ್ಮೋಸ್ಟ್ಲಿ ಎಲ್ಲಿ ಸಿಗಲ್ಲ ಇದು, 100 ಜನರಲ್ಲಿ ಒಬ್ಬರು. ಅಂಥದ್ರಲ್ಲಿ ನನ್ನ ಬ್ಲಡ್ ತುಂಬ ಕಾಸ್ಟ್ಲಿ. ಬಟ್ ಏನಂದರೆ ನಮ್ಮ ಯಶ್ ಬಾಸ್ ಹುಟ್ಟಿದಬ್ಬ ಪ್ರಯುಕ್ತ ನಾನು ಕೊಡ್ತಾ ಇರೋದು ಅಷ್ಟೇ. ಬಟ್ ಏನಂದರೆ ನನ್ನ ಕಡೆ ಒಂದು ಗಿಫ್ಟ್ ಇದೆ ಅಷ್ಟೇ. ಯಶ್ ಬಾಸ್ಗೆ ನನ್ನ ಕಡೆ ಒಂದು ಗಿಫ್ಟ್ ಇದ್ದಂಗೆ. ಅಂದರೆ ಈ ಕಾಲದಲ್ಲಿ ಬ್ಲಡ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಬಡವರಿಗೆ ಓ ನೆಗೆಟಿವ್ ಅನ್ನೋದೇನಿದೆಯಲ್ಲ, ಆ ಬ್ಲಡ್ ತುಂಬ ಕಷ್ಟ, ಎಷ್ಟು ದುಡ್ಡು ಕೊಟ್ಟರೆ ಸಿಗಲ್ಲ. ಅಂಥದ್ರಲ್ಲಿ ನನ್ನ ಕಡೆಯಿಂದ ಒಂದು ಯಶ್ ಬಾಸ್ಗೆ ಗಿಫ್ಟ್ ಇದ್ದಂಗೆ ಅಷ್ಟೇ.